ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ಡಾಕ್ಟರ್ ತಾಸು ಶ್ಯಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ. ಅಧ್ಯಾಯ 5. ವೆಂಕಣ್ಣಯ್ಯನವರ ಪೂರ್ವಿಕರು. ದೇವರ ರಂಗಮ್ಮ. ಒಂದು ಸಲ ಪರಶುರಾಮಪುರದ ಬ್ರಾಹ್ಮಣರಲ್ಲಿ ಹಲವರು ತಿರುಪತಿಗೆ ಯಾತ್ರೆ ಹೊರಟರು. ತಿರುಪತಿ ಭೂವೈಕುಂಠ. ಅಲ್ಲಿನ ವೆಂಕಟರಮಣ ಸ್ವಾಮಿಯ ದರ್ಶನವು ಭವಬಂಧಹಾರಿ. ಎಷ್ಟೋ ಪುಣ್ಯ ಮಾಡಿದವರಿಗೆ ಮಾತ್ರ ಆತನ ದರ್ಶನವಾಗುವುದು ಎಂಬುದು ಆ ಕಾಲದ ನಂಬಿಕೆ. ಆ ಯಾತ್ರಿಕರೊಡನೆ ಹೋಗಿ ತಾನು ಸ್ವಾಮಿಯ ದರ್ಶನ ಮಾಡಿಕೊಂಡು ಬರಬೇಕೆಂಬುದು ಹಿರಿಯ ಮಗ ಸುಬ್ಬಣ್ಣನ ಆಸೆ. ಅವನೆಂದು ತಂದೆಯ ಎದುರಿಗೆ ನಿಂತು ಮಾತನಾಡಿದವನಲ್ಲ. ಆದರೆ ಇಂದು ಅವನ ಆಸೆ ಭಯವನ್ನು ತುಳಿದಿತ್ತು. ಅವನು ಮೆಲ್ಲನೆ ತಂದೆಯ ಹತ್ತಿರ ಬಂದು, ಅಪ್ಪ, ಇಲ್ಲಿನ ಹಲವರು ತಿರುಪತಿಗೆ ಯಾತ್ರೆ ಹೊರಟಿದ್ದಾರೆ. ನನಗೂ ಹೋಗಿ ಬರಬೇಕೆಂಬ ಆಸೆ. ಹೋಗಿ ಬರಲೇ ಎಂದ. ಸುಬ್ಬಣ್ಣ 10 ವರ್ಷದವನಾದರೂ ಸಂಪನ್ನ ಹುಡುಗ. ರೂಪಿನಲ್ಲಿ ತಾಯಿಯನ್ನು, ಗುಣದಲ್ಲಿ ತಂದೆಯನ್ನು ಹೋಲುತ್ತಿದ್ದ. ಆ ಹುಡುಗ ಎಂದು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ತುಂಬ ಬುದ್ಧಿವಂತ, ಅಷ್ಟೇ ವಿಚಾರಶೀಲ. ತಂದೆಯ ವಿಷಯದಲ್ಲಿ ಆತನಿಗೆ ತುಂಬ ಪೂಜ್ಯ ಭಾವನೆ. ಚಿಕ್ಕಪ್ಪ ಚಿಕ್ಕಮ್ಮಂದಿರ ವಿಷಯದಲ್ಲಿ ತುಂಬ ಗೌರವ. ತಂಗಿ ತಮ್ಮಂದಿರ ವಿಷಯದಲ್ಲಿ ತುಂಬ ಪ್ರೀತಿ. ಈ ಸದ್ಗುಣ ಸಂಪನ್ನನಾದ ಮಗನಲ್ಲಿ ವೆಂಕಣ್ಣಯ್ಯನವರಿಗೂ ತುಂಬ ಮಮತೆ. ಅವರು ಮಗನಿಗೆ ಹೇಳಿದರು, ಸುಬ್ಬು, ನಿನ್ನ ಆಸೆ ತುಂಬ ಒಳ್ಳೆಯದೇ ಮಗು. ನನಗೆ ತುಂಬ ಸಂತೋಷವೇ. ಆದರೆ ನಾವು ತಿರುಪತಿಗೆ ಕಳ್ಳುಕ್ಕಲು ಹೋಗುವ ಹಾಗಿಲ್ಲ. ಅಲ್ಲದೆ ಅಲ್ಲಿಗೆ ಹೋಗುವ ಅವಶ್ಯಕತೆಯೂ ಇಲ್ಲ. ತಿರುಪತಿ ತಿಮ್ಮಪ್ಪ ನಮಗಾಗಿ, ನಮ್ಮ ವಂಶದವರಿಗಾಗಿ ಮೊಳಕಾಲ್ಮೂರಿನಲ್ಲಿ ಬಂದು ನೆಲೆಸಿದ್ದಾನೆ. ನಮ್ಮ ಮುತ್ತಜ್ಜಿ ದೇವರ ರಂಗಮ್ಮನ ಭಕ್ತಿಯ ಫಲ ಇದು. ಅಲ್ಲಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬಂದರಾಯಿತು. ತಿರುಪತಿಗೆ ಹೋಗಿ ಬಂದ ಫಲ ದೊರೆಯುತ್ತದೆ ಎಂದರು. ಬಾಲಕ ಸುಬ್ಬಣ್ಣ ಆಶ್ಚರ್ಯದಿಂದ, ಅಪ್ಪ, ತಿರುಪತಿಯಲ್ಲಿರುವ ಸ್ವಾಮಿ ಮೊಳಕಾಲ್ಮೂರಿಗೆ ಹೋಗಿ ಬಂದ? ಏಕೆ ಬಂದ? ದೇವರ ರಂಗಮ್ಮಜ್ಜಿ ಯಾರು? ಆಕೆ ನಮಗೆ ಹೇಗೆ ಸಂಬಂಧ? ಇದು ಯಾವಾಗ ನಡೆಯಿತು? ಏಕೆ ನಡೆಯಿತು? ಎಂದು ಪ್ರಶ್ನೆಗಳ ಮಳೆಗೆರೆದ. ವೆಂಕಣ್ಣಯ್ಯನವರು ತಮ್ಮ ವಂಶದ ಕಥೆಯನ್ನು ಸೂಕ್ಷ್ಮವಾಗಿ ತಿಳಿಸಿ ಹೇಳಿದರು. ಸುಬ್ಬು, ಹೇಳ್ತೀನಿ ಕೇಳು. ನಮ್ಮ ವಂಶದವರು ಮೂಲತಃ ವೆಂಗಿ ದೇಶದವರೆಂದು ಹೇಳುತ್ತಾರೆ. ಕಾರಣಾಂತರದಿಂದ ಅವರು ದೇಶಾಂತರ ಹೊರಟು ಮೊಳಕಾಲ್ಮೂರಿಗೆ ಬಂದು ಸೇರಿದರೆಂದು ತೋರುತ್ತದೆ. ಅವರು ಶ್ರೀರಾಮಚಂದ್ರನ ಅನನ್ಯ ಭಕ್ತರು, ಸದಾಚಾರಿಗಳು, ಸತ್ಯಸಂಧರು, ಧರ್ಮನಿಷ್ಠರು, ಆತ್ಮಸಾಕ್ಷಿಗನುಸಾರವಾಗಿ ನಡೆಯುವವರು. ಲೌಕಿಕವಾಗಿ ಶ್ರೀಮಂತರಲ್ಲ, ಸಂಪತ್ತಿಗೆ ಬಾಯ್ಬಿಟ್ಟವರೂ ಅಲ್ಲ, ಧರ್ಮನಿಷ್ಠೆಯನ್ನು ಕಳೆದುಕೊಂಡವರೂ ಅಲ್ಲ, ಆಧ್ಯಾತ್ಮಿಕವಾಗಿ ತುಂಬ ಮೇಲ್ಮಟ್ಟದವರು. ನನಗೆ ತಿಳಿದಿರುವ ಮಟ್ಟಿಗೆ ನಮ್ಮ ವಂಶದ ಮೂಲ ಪುರುಷ ಬಾಲಕೃಷ್ಣಪ್ಪ. ಆತನನ್ನು ಬಾಲಪ್ಪನೆಂದು ಕರೆಯುತ್ತಾರೆ. ಆತನ ಮಡದಿ ತಿಮ್ಮಾಜಮ್ಮ. ಅವರಿಗೂ ಹಿಂದಿನವರ ವಿಷಯ ನನಗೆ ತಿಳಿಯದು. ಬಾಲಕೃಷ್ಣಪ್ಪ ತಿಮ್ಮಾಜಮ್ಮನವರ ಹಿರಿಯ ಮಗ ದೊಡ್ಡ ಪುಟ್ಟಣ್ಣ. ಆತನ ಮಡದಿಯೇ ನಮ್ಮ ವಂಶದಲ್ಲಿ ಶ್ರೇಷ್ಠಳೆನಿಸಿದ ದೇವರ ರಂಗಮ್ಮ. ನನಗೆ ಆಕೆ ಮುತ್ತಜ್ಜಿಯಾಗಬೇಕು. ಮಹಾಪತಿವ್ರತೆಯಾದ ಆಕೆಗೆ ತಿರುಪತಿ ವೆಂಕಟರಮಣ ಸ್ವಾಮಿಯಲ್ಲಿ ಅನನ್ಯವಾದ ಭಕ್ತಿ. ಪುಟ್ಟ ಬಾಲಕಿಯಾಗಿದ್ದಾಗ ಆಕೆಯ ಆಟಪಾಠಗಳೆಲ್ಲ ಭಗವದ್ಬಂಧವಾದುದವೇ. 7 ವರ್ಷದ ಬಾಲಕಿಯಾಗಿದ್ದಾಗ ಆಕೆಗೆ ದೇವರ ಮನೆಯನ್ನು ಚೊಕ್ಕಟವಾಗಿ ಸಾರಿಸುವುದು, ಶಂಖ ಚಕ್ರಾದಿ ವಿವಿಧ ರೀತಿಯ ರಂಗವಲ್ಲಿಗಳನ್ನಿಡುವುದು, ದೇವಪೂಜಾ ಸಾಮಗ್ರಿಗಳನ್ನು ತಳತಳ ಹೊಳೆಯುವಂತೆ ಉಜ್ಜಿ ತೊಳೆಯುವುದು ಪ್ರೀತಿಯ ಕಾರ್ಯಗಳಾಗಿದ್ದವು. ಈ ದಿನಚರಿಯಲ್ಲಿ ಎಂದೂ ಲೋಪವಾಗುತ್ತಿರಲಿಲ್ಲ.
ಈ ಪದ್ಧತಿ ಗಂಡನ ಮನೆಗೆ ಬಂದ ನಂತರವೂ ಮುಂದುವರಿಯಿತು. ಹಳೆಯ ಮುತ್ತೈದೆಯಂತೆ ಅಗಲವಾದ ಅರ್ಧ ಚಂದ್ರಾಕೃತಿಯ ಕುಂಕುಮವನ್ನು ಧರಿಸಿ ತನ್ನ ಇಷ್ಟ ದೈವವಾದ ವೆಂಕಟರಮಣ ಸ್ವಾಮಿಯ ಬಳಪದ ವಿಗ್ರಹವನ್ನು ಪತ್ರ ಪುಷ್ಪಗಳಿಂದ ಪೂಜಿಸಿ ಸಾಷ್ಟಾಂಗ ನಮಸ್ಕಾರದೊಡನೆ ಪ್ರಭು ದೀನಬಂಧು ಉದ್ಧಾರ ಮಾಡು ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದಳು. ಆನಂತರ ತನ್ನ ಪಾಲಿನ ಮನೆಗೆಲಸವನ್ನು ಮಾಡಿ ಮುಗಿಸಿ ವಿರಾಮ ವೇಳೆಯಲ್ಲಿ ಏಕಾಂತವಾಗಿ ಧ್ಯಾನಮಗ್ನಳಾಗುವಳು. ಆಕೆಯ ನಡತೆ ನಡವಳಿಕೆಗಳಿಂದ ಸಂತೃಪ್ತರಾದ ಮನೆಯವರೆಲ್ಲರೂ ಇಂತಹ ಮಹಾಸಾಧ್ವಿ ನಮ್ಮ ಮನೆಗೆ ಬಂದುದು ಎಷ್ಟು ಜನ್ಮದ ಸುಕೃತ ವಿಶೇಷವೋ ಎಂದುಕೊಳ್ಳುತ್ತಿದ್ದರು. ಪತಿಗ್ರಹಕ್ಕೆ ಬಂದ ಹೊಸದರಲ್ಲಿ ಆ ಕಾಲದ ಸೊಸೆಯರಿಗೆ ಅತ್ತೆ ಮಾವಂದಿರಲ್ಲಿ ಅತ್ಯಂತ ಭಕ್ತಿ ಗೌರವ. ಅವರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಎಷ್ಟು ಅವಶ್ಯವೋ ಅಷ್ಟು ಮಾತ್ರ. ಗಂಡನೊಂದಿಗಂತೂ ಮಾತನಾಡುವುದಿರಲಿ, ಇದರಿಗೆ ನಿಲ್ಲುತ್ತಾ ಕೂಡ ಇರಲಿಲ್ಲ. ರಂಗಮ್ಮ ಪ್ರತಿದಿನವೂ ಹಾಸಿಗೆಯಿಂದ ಏಳುತ್ತಲೇ ಗಂಡನ ಪಾದಗಳಿಗೆ ನಮಸ್ಕರಿಸಿ ಮಲಗುವ ಮನೆಯಿಂದ ಹೊರಬರುತ್ತಿದ್ದಳು. ಶೌಚವಿಧಿ, ಮುಖಮಾರ್ಜನೆ, ಕುಂಕುಮ ಧಾರಣೆಗಳಾದ ಮೇಲೆ ಮನೆಯ ಅಂಗಳ ಒಳಭಾಗಗಳನ್ನೆಲ್ಲ ಚೊಕ್ಕಟಾಗಿ ಗುಡಿಸಿ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಉಪಕರಣೆ ಮತ್ತು ಮುಸರೆಯ ಪಾತ್ರೆಗಳನ್ನು ತಳತಳ ತೊಳೆದಿಟ್ಟು ಹಿತ್ತಲಿನಲ್ಲಿದ್ದ ಹೂಗಿಡಗಳಿಂದ ಹೂಗಳನ್ನು ಬಿಡಿಸಿ ದೇವರ ಮನೆಯಲ್ಲಿಡುತ್ತಿದ್ದಳು. ಆ ವೇಳೆಗೆ ಅತ್ತೆ ಅಡಿಗೆ ಮನೆಯ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಅಡಿಗೆ ಮನೆಯನ್ನು ಪ್ರವೇಶಿಸುವಳು. ರಂಗಮ್ಮ ಅವರ ಹಿಂದೆಯೇ ಸ್ನಾನ ಮಾಡಿ ಮಡಿಯುಟ್ಟು ದೇವರ ಮನೆಯಲ್ಲಿ ಗಂಡನ ಮತ್ತು ಮಾವನ ಐಕ ದೇವರ ಪೂಜೆಗಳಿಗೆ ಹಣಿಗೊಳಿಸುವಳು. ಅತ್ತೆಯ ಅಡಿಗೆಗೆ ಬೇಕಾದ ಸಲಕರಣೆಗಳನ್ನು ಒದಗಿಸಿಕೊಡುವವಳು. ಆಮೇಲೆ ತುಳಸಿ ಪೂಜೆಯನ್ನು ಮಾಡಿ ಬಂದು ತನ್ನ ಇಷ್ಟ ದೈವವಾದ ವೆಂಕಟರಮಣ ಸ್ವಾಮಿಯ ವಿಗ್ರಹವನ್ನು ಏಕಾಂತದಲ್ಲಿ ಪೂಜಿಸುವಳು. ಯಾರು ನೋಡಿದರೆ ಏನೆಂದುಕೊಳ್ಳುವರೋ ಏನನ್ನುವರೋ ಎಂಬ ಭಯ ಸಂಕೋಚ ಪೂಜಾ ನಂತರ ವಿಗ್ರಹವನ್ನು ಬಚ್ಚಿಟ್ಟು ಸ್ವಾಮಿಯ ಪ್ರೀತ್ಯರ್ಥವಾಗಿ ದೀಪವೊಂದನ್ನು ನೀಲಾಂಜನದಲ್ಲಿ ಹಚ್ಚಿಡುವಳು. ಅದಕ್ಕೂ ಭಯ. ಕಂಬಗಳ ಮೇಲೆ ಮಾಳಿಗೆಯ ಕೆಳಗೆ ಏನಾದರೂ ಸಾಮಾನುಗಳನ್ನಿಡಲು ಹಾಕಿರುವ ಹಲಗೆಯ ಮೇಲೆ ಯಾರೂ ಕಾಣದಂತೆ ಆ ದೀಪವನ್ನಿಟ್ಟು ಕೈ ಮುಗಿಯುವಳು. ವಿರಾಮ ಸಿಕ್ಕಿದೊಡನೆಯೇ ಧಾನ್ಯ ತತ್ಪರಳಾಗುವಳು. ರಂಗಮ್ಮನ ದಿನಚರಿಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮೊಸರು ಕಡೆದು ಬೆಣ್ಣೆಯನ್ನು ತೆಗೆಯುವುದು ಒಂದಾಗಿತ್ತು. ಮೊಸರು ಕಡೆಯುತ್ತಿದ್ದುದು ಒಂದು ಕತ್ತಲ ಕೋಣೆಯಲ್ಲಿ. ಹಾಗೆ ಕಡೆಯುತ್ತಿರುವಾಗ ದೇವರಿಗೊಂದು ದೀಪವನ್ನು ರಾಜಾರೋಷವಾಗಿ ಹಚ್ಚಿಡಲು ತನಗೆ ಸ್ವಾತಂತ್ರ್ಯವಿಲ್ಲವಲ್ಲ ಎಂದು ಮರುಗಿ ಕಣ್ಣೀರಿಡುವಳು. ಒಂದು ದಿನ ಕೋಣೆಯ ಬಾಗಿಲನ್ನು ಹಾಕಿಕೊಂಡು ಎಂದಿನಂತೆ ಮೊಸರು ಕಡೆಯುತ್ತಿದ್ದಾಳೆ. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಿದೆ. ಬೆಣ್ಣೆ ಮೂಡಿರುವುದರ ಪರಿವೆಯೂ ಇಲ್ಲ. ಇದ್ದಕ್ಕಿಂತ ಹಿಂದೆ ಗೆಜ್ಜೆಯ ಸದ್ದು. ರಂಗಮ್ಮ ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡುತ್ತಾಳೆ. ಸಾಕ್ಷಾತ್ ಬಾಲಕೃಷ್ಣನ ಮೂರ್ತಿ, ಜಗನ್ಮೋಹನ ರೂಪ. ಕಾಲಲ್ಲಿ ಚಿನ್ನದ ಗೆಜ್ಜೆ, ಕಣ್ಣಲ್ಲಿ ಜಗತ್ತನ್ನೇ ಆಕರ್ಷಿಸುವ ಸಮ್ಮೋಹಕ ಕಾಂತಿ, ತುಟಿಯ ಮೇಲೆ ಮಲ್ಲಿಗೆಯನ್ನು ಮುಗುಳ್ನಗೆ. ರಂಗಮ್ಮ ಜಗತ್ತನ್ನೇ ಮರೆತಳು, ತನ್ನನ್ನು ತಾನೇ ಮರೆತಳು. ಆ ಮೋಹನ ಮೂರ್ತಿಯನ್ನು ನೋಡಿದಳು. ಎಷ್ಟು ನೋಡಿದರೂ ಮನಕ್ಕೆ ತೃಪ್ತಿ ಇಲ್ಲ. ಮತ್ತೂ ನೋಡಬೇಕು. ನೋಡುತ್ತಿದ್ದಂತೆ ಬಲಗೈಯನ್ನು ಮುಂದಕ್ಕೆ ಚಾಚಿದ ಆ ಜಗನ್ನಾಟಕ ಸೂತ್ರಧಾರ. ರಂಗಮ್ಮ ಯಾಂತ್ರಿಕವಾಗಿ ಮಡಿಕೆಯಲ್ಲಿನ ಬೆಣ್ಣೆಯನ್ನೆತ್ತಿ ಚಾಚಿದ ಆ ಹಸ್ತದಲ್ಲಿಟ್ಟಳು. ಅದನ್ನು ತಿನ್ನುತ್ತಿದ್ದಂತೆಯೇ ಆ ಭುವನೈಕ ಸುಂದರ ರೂಪಿ ಕಣ್ಮರೆಯಾದ. ಏನು ರಂಗಮ್ಮ, ಇನ್ನು ಬೆಣ್ಣೆ ಕಡೆದು ಆಗಲಿಲ್ಲವೇ ಎಂದು ಅತ್ತೆ ಕೂಗಿದಾಗಲೇ ರಂಗಮ್ಮನಿಗೆ ಎಚ್ಚರ. ಆಕೆ ಗಾಬರಿಯಿಂದ ಎಚ್ಚೆತ್ತು ನೋಡುತ್ತಾಳೆ. ಮಡಿಕೆಯಲ್ಲಿ ದಿನವೂ ಇರುತ್ತಿದ್ದ ಬೆಣ್ಣೆ ಇದ್ದೇ ಇದೆ. ಕಡಿಮೆ ಏನೂ ಆಗಿಲ್ಲ. ಯಾವ ಆಕ್ಷೇಪಣೆಗೂ ಕಾರಣವೇನೂ ಇಲ್ಲ. ಇದು ನಿತ್ಯದ ದಿನಚರಿಯಾಯಿತು.
ಪ್ರತಿದಿನ ಬೆಳಿಗ್ಗೆ ರಂಗಮ್ಮ ಮೊಸರು ಕಡೆಯುವವಳು. ಬೆಣ್ಣೆ ಬರುವ ವೇಳೆಗೆ ಸರಿಯಾಗಿ ಗೆಜ್ಜೆಯ ಸದ್ದು ಕೇಳಿ ಬರುವುದು. ಆಕೆ ಬೆಣ್ಣೆಯನ್ನು ಬಾಲಕೃಷ್ಣನ ಚಾಚಿದ ಕೈಯಲ್ಲಿಡುವಳು. ಅದನ್ನು ತಿಂದು ಅವನು ಕಣ್ಮರೆಯಾಗುವನು. ಒಂದು ದಿನ ಮೊಳಕಾಲ್ಮೂರುವಿನ ಕೆಲ ಜನ ಬ್ರಹ್ಮೋತ್ಸವಕ್ಕೆಂದು ತಿರುಪತಿ ಯಾತ್ರೆಗೆ ಹೊರಟರು. ರಂಗಮ್ಮನ ಮನೆಯಲ್ಲಿ ಆಕೆಯ ಅತ್ತೆ ಮಾವಂದಿರು ಯಾತ್ರೆಗೆ ಸಿದ್ಧರಾದರು. ತಿರುಪತಿ ಯಾತ್ರೆ ಎಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕಾಶಿ ಯಾತ್ರೆಯಂತೆಯೇ ತಿಂಗಳುಗಳ ಮೊದಲೇ ಹೊರಡುವ ಏರ್ಪಾಡಾಗಬೇಕು. ಕಾಲ್ನಡಿಗೆ ತಪ್ಪಿದರೆ ಎತ್ತಿನ ಗಾಡಿಯ ಪ್ರಯಾಣ. ದಾರಿಯುದ್ದಕ್ಕೂ ಕಳ್ಳಕಾಕರ ಕಾಡು ಮೃಗಗಳ ಕಾಟ. ಯಾತ್ರಿಕರು ಗುಂಪು ಗುಂಪಾಗಿಯೇ ಹೊರಡಬೇಕು. ಒಂಟಿಯಾಗಿ ಪ್ರಯಾಣ ಮಾಡುವಂತಿಲ್ಲ. ಒಮ್ಮೆ ಯಾತ್ರೆಯನ್ನು ಸುಖವಾಗಿ ಮುಗಿಸಿಕೊಂಡು ಬರಬೇಕಾದರೆ ವೆಂಕಟರಮಣನ ಕೃಪೆ ಇಲ್ಲದೆ ಸಾಧ್ಯವೇ ಇಲ್ಲ. ಎಷ್ಟೋ ವೇಳೆ ಅದೇ ಜೀವನದ ಕೊನೆ ಯಾತ್ರೆ ಆಗುತ್ತಿದ್ದುದುಂಟು. ಯಾತ್ರೆಗೆ ಹೊರಡುವವರು ಅದಕ್ಕೆ ಸಿದ್ಧರಾಗಿಯೇ ಹೊರಡುತ್ತಿದ್ದರು. ರಂಗಮ್ಮ ಬ್ರಹ್ಮೋತ್ಸವವನ್ನು ಕೇಳಬಲ್ಲಳು, ಕಂಡಿರಲಿಲ್ಲ. ಬ್ರಹ್ಮರಥದ ಮೇಲೆ ವೈಭವದಿಂದ ವಿಜಯ ಮಾಡುವ ಸ್ವಾಮಿಯನ್ನು ಕಣ್ಣಾರೆ ಕಾಣಬೇಕೆಂಬ ಉತ್ಕಟೇಚ್ಛೆ ಇತ್ತು. ಒಂದು ದಿನ ರಾತ್ರಿ ತನ್ನ ಆಸೆಯನ್ನು ಆಕೆ ಗಂಡನೊಡನೆ ಗುಟ್ಟಾಗಿ ಹೇಳಿಕೊಂಡಳು. ಮರುದಿನ ಆತ ಅದನ್ನು ತನ್ನ ತಾಯಿಗೆ ಗುಟ್ಟಾಗಿ ತಿಳಿಸಿದ. ತಿಮ್ಮಾಜಮ್ಮ ಅವಳಿಗೇನು, ಇನ್ನು ಚಿಕ್ಕ ಪುಟ್ಟ ಹುಡುಗಿ, ಮತ್ತೆ ಯಾವಾಗಲಾದರೂ ಹೋದರಾಯಿತು, ಈಗೇನವಸರ? ನೋಡು ಮಗು, ಮನೆಯ ಹತ್ತಿರ ಯಾರಾದರೂ ಇರಬೇಡವೇ? ಬಾಗಿಲು ಹಾಕಿಕೊಂಡು ಎಲ್ಲರೂ ಹೋಗುವುದಕ್ಕಾಗುತ್ತದೆಯೇ ಎಂದು ಬಿಟ್ಟರು. ಅಲ್ಲಿ ರಂಗಮ್ಮನ ಆಸೆ ಮುದುರಿ ಹೋಯಿತು. ಯಾತ್ರಿಕರೆಲ್ಲರೂ ತಿರುಪತಿಗೆ ಹೊರಟರು. ರಂಗಮ್ಮ ತನ್ನ ಪತಿಯೊಡನೆ ಮನೆಯ ಕಾವಲಾಗಿ ಹಿಂದುಳಿದಳು. ಯಾತ್ರಿಕರು ಹೊರಟು ಹೋಗಿ ಒಂದು ತಿಂಗಳಾಗುತ್ತಾ ಬಂತು. ಅಂದು ವಿಜಯದಶಮಿ. ಅಂದೇ ತಿರುಪತಿಯಲ್ಲಿ ವೆಂಕಟೇಶ್ವರನ ರಥೋತ್ಸವ ನಡೆಯಬೇಕು. ರಂಗಮ್ಮ ಎಂದಿನಂತೆ ಕೋಣೆಯಲ್ಲಿ ಮೊಸರು ಕಡೆಯುತ್ತಿದ್ದಾಳೆ. ಆಕೆಯ ದೇಹ ಮಾತ್ರ ಆ ಮನೆಯಲ್ಲಿ, ಮನಸ್ಸೆಲ್ಲ ತಿರುಪತಿಯಲ್ಲಿ. ಆಕೆಯ ಕಣ್ಣೆದಿರಿನಲ್ಲಿ ಅಲ್ಲಿನ ವೈಭವ ತಾಂಡವವಾಡುತ್ತಿದೆ. ಸಹಸ್ರಾರು ಜನರ ಸಂದಣಿ, ಎಲ್ಲೆಲ್ಲಿಯೂ ಗಜಿಬಿಜಿ. ಉನ್ನತವಾದ ರಥದ ಮೇಲೆ ಆ ಸ್ವಾಮಿಯ ದಿವ್ಯ ಸುಂದರ ವಿಗ್ರಹ. ರಥದ ಮುಂದೆ ಬೋರ್ಗರೆಯುತ್ತಿರುವ ಮಂಗಳ ವಾದ್ಯಗಳು. ಈ ಸುಂದರ ದೃಶ್ಯವನ್ನು ಕಣ್ಣಾರೆ ಕಾಣುವ ಭಾಗ್ಯ ತನಗಿಲ್ಲವಲ್ಲ ಎಂದು ಮನಸ್ಸು ಮರುಗಿ ಬಾಡಿ ಹೋಗಿದೆ. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿದೆ. ಆಕೆ ಮೊಸರನ್ನು ಕಡೆಯುತ್ತಿದ್ದಾಳೆ. ಬೆಣ್ಣೆ ತೇಲಿ ಬರುತ್ತಿದೆ. ಅದನ್ನು ಸ್ವೀಕರಿಸಲು ಎಂದಿನಂತೆ ಅಂದು ಬಾಲಕೃಷ್ಣ ಬಂದು ಕಾಲ್ಗೆಜ್ಜೆಯ ಜನತ್ಕಾರದೊಡನೆ ನಿಂತಿದ್ದಾನೆ. ರಂಗಮ್ಮನಿಗೆ ಇದರ ಪರಿವೆಯೇ ಇರಲಿಲ್ಲ. ಬಾಲಕೃಷ್ಣ ಮತ್ತೆ ಮತ್ತೆ ಕಾಲ್ಗೆಜ್ಜೆಯ ಸದ್ದು ಮಾಡಿದ. ರಂಗಮ್ಮ ತಿರುಗಿ ನೋಡಲಿಲ್ಲ. ಕೈಗಳು ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿವೆ. ಕಣ್ಣು ಕಂಬನಿಯನ್ನು ಸುರಿಸುತ್ತಿದೆ. ಮೂಗಿನಿಂದ ನಿಟ್ಟಿಸಿರು ಹೊರ ಹೊಮ್ಮುತ್ತಲಿದೆ. ಇದನ್ನು ಕಂಡ ಕೃಷ್ಣ ಒಮ್ಮೆ ಮೆಲ್ಲನೆ ಅಮ್ಮ ಎಂದ. ರಂಗಮ್ಮ ತಿರುಗಿ ನೋಡಿದಳು. ಆಕೆಗೆ ತನ್ನ ಅಪಚಾರದ ಅರಿವಾಯಿತು. ಅಷ್ಟರಲ್ಲಿ ಆ ಭಕ್ತ ವತ್ಸಲ, ಅಮ್ಮ ಕಣ್ಣೀರೇಕೆ? ನಾನಿರುವಾಗ ನಿಮಗೇನು ಕೊರತೆ? ಏನಾಗಬೇಕು ನಿನಗೆ ಎಂದು ಕೇಳಿದ. ರಂಗಮ್ಮ, ತಂದೆ, ಈ ದಿನ ತಿರುಪತಿಯಲ್ಲಿ ಬ್ರಹ್ಮೋತ್ಸವ. ದಿವ್ಯ ರಥದಲ್ಲಿ ಮಂಡಿಸಿರುವ ನಿನ್ನ ವೈಭವವನ್ನು ಕಣ್ಣಾರೆ ಕಾಣುವ ಪುಣ್ಯ ನನಗೆ ದೊರೆಯಲಿಲ್ಲವಲ್ಲ ಎಂದು ನನಗೆ ಸಂಕಟವಾಯಿತು ಎಂದಳು. ಬಾಲಕೃಷ್ಣ, ಅಮ್ಮ ಇಷ್ಟಕ್ಕಾಗಿ ಕಣ್ಣೀರೇ? ಬಾ, ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ರಥದ ಮೇಲೆ ನನ್ನ ಪಕ್ಕದಲ್ಲಿಯೇ ಕುಳಿತು ಎಲ್ಲವನ್ನು ನೋಡುವೆಯಂತೆ ಎಂದ. ತಿರುಪತಿಯ ಬ್ರಹ್ಮೋತ್ಸವ, ಅದನ್ನು ನೋಡಲು ಎರಡು ಕಣ್ಣು ಸಾಲದು. ಆ ವೈಭವವನ್ನು ವರ್ಣಿಸಲು ನಾಲಿಗೆಗೆ ಶಕ್ತಿ ಇಲ್ಲ. ಅದೇನು ಜನಸಂದಣಿ, ಅದೆಂತಹ ವಾದ್ಯಘೋಷ, ಅದೇನು ಮಂತ್ರ, ಅದೇನು ಪೂಜೆ. ಸಾವಿರ ಸಾವಿರ ಕಂಠಗಳಿಂದ ಗೋವಿಂದ ಗೋವಿಂದ ಎಂಬ ಜಯಘೋಷ.
ಮೊಳಕಾಲ್ಮೂರುವಿನಿಂದ ಬಂದ ಯಾತ್ರಿಕರು ಒಂದು ಕಡೆ ನಿಂತು ಉತ್ಸವವನ್ನು ಬಿಡುಗಣ್ಣುಗಳಿಂದ ನೋಡುತ್ತಿದ್ದಾರೆ. ನಿಧಾನವಾಗಿ ರಥ ಹತ್ತಿರಕ್ಕೆ ಬರುತ್ತಿದೆ. ದೇವರು ಕಣ್ಣು ಕೊಟ್ಟದ್ದು ಸಾರ್ಥಕವಾಯಿತು ಎಂಬ ಭಾವನೆಯಿಂದ ಎಲ್ಲರೂ ತದೇಕ ದೃಷ್ಟಿಯಾಗಿ ರಥವನ್ನೇ ನೋಡುತ್ತಿದ್ದಾರೆ. ಎಲ ಇದೇನಾಶ್ಚರ್ಯ! ಸ್ವಾಮಿಯ ಪಕ್ಕದಲ್ಲಿ ಕುಳಿತಿರುವ ಆ ಹೆಣ್ಣು ಯಾರು? ರಥ ಮತ್ತಷ್ಟು ಹತ್ತಿರವಾಯಿತು. ಸ್ಪಷ್ಟವಾಗಿ ಕಾಣುತ್ತಿದೆ. ಅಲ್ಲೇ ಕುಳಿತಿರುವವಳು ನಮ್ಮ ರಂಗಮ್ಮ. ಅವಳ ಅತ್ತೆ ಮಾವಂದಿರು ತಮ್ಮ ಕಣ್ಣನ್ನೇ ನಂಬಲಾರದೆ ಕಣ್ಣುಜ್ಜಿಕೊಂಡು ಮತ್ತೊಮ್ಮೆ ನೋಡಿದರು. ಸಂದೇಹವೇ ಇಲ್ಲ, ರಂಗಮ್ಮನೇ. ರಥ ಮುಂದಕ್ಕೆ ಸಾಗಿ ಹೋಯಿತು. ರಂಗಮ್ಮನ ಅತ್ತೆ ಮಾವಂದಿರು ದಿಗ್ಭ್ರಾಂತರಾಗಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಅಲ್ಲಿಯೇ ನಿಂತಿದ್ದರು. ಯಾತ್ರೆ ಹೋಗಿದ್ದವರು ಯಥಾಕಾಲದಲ್ಲಿ ಊರಿಗೆ ಹಿಂದಿರುಗಿದರು. ಮನೆಯಲ್ಲಿ ನೋಡಿದರೆ ರಂಗಮ್ಮ ಅಲ್ಲಿಯೇ ಇದ್ದಾಳೆ. ತಾವು ತಿರುಪತಿಯಲ್ಲಿ ರಥದ ಮೇಲೆ ನೋಡಿದ ರಂಗಮ್ಮ ಇಲ್ಲಿ ಮನೆಯಲ್ಲಿಯೇ ಇದ್ದಾಳೆ. ಅನುಮಾನವನ್ನು ಪರಿಹಾರ ಮಾಡಿಕೊಳ್ಳಲು ರಂಗಮ್ಮನನ್ನೇ ಅತ್ತೆ ಕೇಳಿದಳು. ರಂಗು, ನಾವು ತಿರುಪತಿಗೆ ಹೋಗಿದ್ದೇವಲ್ಲ, ಅಲ್ಲಿ ಎಂತಹ ಆಶ್ಚರ್ಯವನ್ನು ನೋಡಿದೆವಂತ ರಂಗಮ್ಮ ಕೇಳಿದಳು. ಏನತ್ತೆ ಅಂತಹ ಆಶ್ಚರ್ಯ? ವಿಜಯದಶಮಿಯ ದಿನ ಬ್ರಹ್ಮರಥೋತ್ಸವವಾಗುತ್ತದೆಯಲ್ಲ. ಆಗ ಸ್ವಾಮಿಯ ರಥದ ಮೇಲೆ ಸ್ವಾಮಿಯ ಪಕ್ಕದಲ್ಲೇ ಯಾರೋ ಕೂತಿದ್ದರಂತೆ. ಇನ್ಯಾರು ಕೂತಿರ್ತಾರೆ? ಅರ್ಚಕರು. ಹೌದು, ಒಂದು ಪಕ್ಕದಲ್ಲಿ ಅರ್ಚಕರು ಕೂತಿದ್ದರೆ, ಆದರೆ ಇನ್ನೊಂದು ಪಕ್ಕದಲ್ಲಿ ನೀನು ಕೂತಿದ್ದೆ. ರಂಗಮ್ಮ ಮುಗುಳ್ನಗುತ್ತಾ, ನಾನು ಇಲ್ಲಿಯೇ ಇದ್ದೇನೆ, ಬೇಕಾದರೆ ಅವರನ್ನೇ ಕೇಳಿ, ಯಾರನ್ನು ನೋಡಿ ನಾನು ಎಂದುಕೊಂಡಿರೋ. ಇಲ್ಲ ರಂಗಮ್ಮ, ನಿಜವಾಗ್ಲೂ ನಿನ್ನ ಹಾಗೆ ಇದ್ಲು. ಆಶ್ಚರ್ಯದಿಂದ ಮತ್ತೆ ನೋಡಿದೆವು. ಅನುಮಾನವೇ ಇಲ್ಲ, ಎಲ್ಲ ನಿನ್ನ ಹಾಗೆ ತದ್ರೂಪು. ಏನೋ ನನಗೊಂದು ತೋಚುತ್ತಿಲ್ಲ ಎಂದು ಮಾತು ಮುಗಿಸಿದಳು. ರಂಗಮ್ಮನ ದೈನಂದಿನ ಧಾರ್ಮಿಕ ಕ್ರಮ ಒಂದೇ ರೀತಿಯಲ್ಲಿ ಸಾಗಿತ್ತು. ನಿತ್ಯವೂ ಆಕೆ ಹಲಗೆಯ ಮೇಲೆ ಇಡುತ್ತಿದ್ದ ದೇವರ ದೀಪವನ್ನು ಯಾರೂ ಗಮನಿಸಿರಲಿಲ್ಲ. ಆ ದೀಪಕ್ಕೂ ಮಾಳಿಗೆಗೂ 1-2 ಗೇಣುಗಳು ಅಂತರ ಮಾತ್ರ. ಅಕಸ್ಮಾತ್ ಆಗಿ ಜಂತಿಯ ಮಗ್ಗುಲಿನ ಸಣ್ಣ ಕಡ್ಡಿಗಳಿಗೆ ಶಾಖ ತಗುಲಿದರೆ ಮಾಳಿಗೆಯೇ ಹತ್ತಿಕೊಂಡು ಹುರಿದು ಹೋಗಬಹುದಾಗಿತ್ತು. ಆದರೆ ಭಗವದನುಗ್ರಹದಿಂದ ಯಾವ ವಿಧವಾದ ಅನಾಹುತವೇ ಆಗಲಿ ಎಂದೂ ಆಗಿರಲಿಲ್ಲ. ಹೀಗಿರುತ್ತಾ ಒಂದು ದಿನ ಅಕಸ್ಮಾತ್ ಆಗಿ ಇದು ರಂಗಮ್ಮನವರ ಮಾವನ ಕಣ್ಣಿಗೆ ಬಿತ್ತು. ಮಾಳಿಗೆಗೆ ಅತಿ ಸಮೀಪದಲ್ಲಿ ಕೆಳಗಡೆ ದೀಪ ಉರಿಯುತ್ತಿದ್ದುದನ್ನು ಕಂಡು ಅವರಿಗೆ ಭಯಾಶ್ಚರ್ಯಗಳುಂಟಾದವು. ಇದೇನಿದು? ಇಲ್ಲಿ ದೀಪವನ್ನಿಟ್ಟವರಾರು? ಏನಾದರೂ ಅನಾಹುತವಾಗಿದ್ದರೆ ಏನು ಗತಿ ಎಂದು ಗಾಬರಿಯಿಂದ ಆ ದೀಪವನ್ನು ಅಲ್ಲಿಂದ ತೆಗೆದು ಕೆಳಗಿರಿಸಿದರು. ಅಲ್ಲಿ ದೀಪವನ್ನಿಟ್ಟವರಾರು ಎಂದು ಮತ್ತೊಮ್ಮೆ ಮನೆಯವರನ್ನೆಲ್ಲ ವಿಚಾರಿಸಿದರು. ಎಲ್ಲರೂ ನಾನು ಕಾಣೆ ತಾನು ಕಾಣೆ ಎಂದು ಹೇಳಿದರು. ಕೊನೆಗೆ ರಂಗಮ್ಮನ ಸರದಿ ಬಂತು. ರಂಗಮ್ಮ, ನಿನಗೇನಾದರೂ ಈ ವಿಷಯ ಗೊತ್ತೇ ಎಂದು ಕೇಳಿದರು. ರಂಗಮ್ಮ ಭಯದಿಂದ ತಲೆ ತಗ್ಗಿಸಿಕೊಂಡು ದಿನನಿತ್ಯವೂ ತಾನು ವೆಂಕಟರಮಣ ಸ್ವಾಮಿಯ ಪೂಜೆ ಮಾಡುತ್ತಿರುವುದಾಗಿಯೂ ಆ ಸ್ವಾಮಿಗಾಗಿ ನಿತ್ಯವೂ ದೀಪವಿಡುತ್ತಿರುವುದಾಗಿಯೂ ಭಯ ಸಂಕೋಚಗಳಿಂದ ತಾನು ಅದನ್ನು ಯಾರಿಗೂ ಕಾಣದಂತೆ ಹಲಗೆಯ ಮೇಲೆ ಇಡುತ್ತಿದ್ದುದಾಗಿಯೂ ತಿಳಿಸಿದಳು. ಆಗ ಬಾಲಕೃಷ್ಣಪ್ಪನವರು ನಕ್ಕು, ಅಯ್ಯೋ ನನ್ನ ತಾಯಿ, ನಿನಗೇಕಮ್ಮ ಭಯ? ನೀನು ದೇವರಿಗಾಗಿ ದೀಪ ಹಚ್ಚಿದರೆ ಯಾರಾದರೂ ಆಕ್ಷೇಪಿಸುತ್ತಾರೆಯೇ? ರಾಯಳಾಗಿ 1 ಅಲ್ಲ 4 ದೀಪಗಳನ್ನು ಹಚ್ಚಿಕೊ. ನಿನ್ನ ಸ್ವಾಮಿಯನ್ನು ನಿನಗೆ ಬೇಕಾದಲ್ಲಿಟ್ಟುಕೊಂಡು ನಿನ್ನ ಇಷ್ಟಾನುಸಾರ ಪೂಜೆ ಮಾಡಿಕೊ. ನಮಗೂ ಬಹಳ ಸಂತೋಷ ಎಂದು ಹೇಳಿದರು. ಅಂದಿನಿಂದ ಅವಳಿಗೆ ತನ್ನ ಪೂಜಾ ಸಂಬಂಧವಾದ ಭಯ ಸಂಕೋಚಗಳಿಲ್ಲದಂತಾಗಿ ನಿರಾಳವಾಯಿತು. ನಿರ್ಮಲ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಸ್ವಾಮಿಯನ್ನು ಪೂಜಿಸತೊಡಗಿದಳು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.